ಡೇ ಇದು ನಮ್ಮದು. ಹೊರಟಿದ್ದೀವಿ, ಆದರೆ ಬ್ರೇಕ್ಫಾಸ್ಟ್ ಆಗಲಿಲ್ಲ, ಇನ್ನಾಗಬೇಕಷ್ಟೇ. ನಾನೆಂದರೆ ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಇವತ್ತು ನಾವು ಅಜ್ಮೇರಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಬಟ್ಟೆ ಶಾಪಿಂಗ್ಗೆ ನಮಗೇನೆ. ಎಲ್ರಿಗೆ ಏನಾದರೂ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗೋದು. ಇಷ್ಟು ದೂರ ಬಂದು ನಮಗೆ ಬಟ್ಟೆ ಸರಿಯಾಗಿ ತೊಗೊಳ್ಳದಿದ್ರೆ ಆಗುತ್ತಾ? ಆಗಲ್ಲ. ಹಾಗೆ ಹೋಗೋದು ನಾವು. ಈ ಡ್ರೆಸ್ ನಾನು ಹಾಕಿದ್ದೀನಿ. ಈ ಡ್ರೆಸ್ ನಾನು ಅವತ್ತು ಬೆಂಗಳೂರು ಕೂಡ ಹಾಕಿದ್ದೆ, ಆನ್ಲೈನಲ್ಲಿ ತರಿಸಿದ್ದೆ ಡ್ರೆಸ್ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೂ ಇವತ್ತು ಯೂಸ್ ಮಾಡುವ ಲಿಪ್ಸ್ಟಿಕ್ ಅದೇನಾದರೂ ಬೇಕಿದ್ರೆ ಅದರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಹಾಕ್ತೀನಿ, ಆಯಿತಾ? ಈಗ ಫಸ್ಟಿಗೆ ಹೊರಡ್ತೀನಿ, ಆಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಏನುಂಟು ನೋಡೋಣ, ಆಮೇಲೆ ಹೊರಗಡೆ ಹೋಗೋಣ. ಸ್ಪಾನ್ಸರ್ ಬೋರ್ಡ್. ಅಮ್ಮ ನೋಡಿ ಆಟ ಆಡ್ತಾ ಇದ್ದಾರೆ ಕೂತ್ಕೊಂಡು. ಎಲ್ಲ ಕಡೆ ಹೋಲ್ಸೇಲಲ್ಲಿ ನನಗೆ ಅಜ್ಮೇರ ಗೊತ್ತಿತ್ತು, ಹಾಗಾಗಿ ನಾನು ಅಲ್ಲೇ ಹೋಗಿ ಏನು ಬೇಕು ಅದನ್ನು ಶಾಪಿಂಗ್ ಮಾಡಿದೆ. ಓಕೆ, ಇವಾಗ ನಾವು ಅಜ್ಮೇರದ್ದೆಲ್ಲ ನಮ್ಮದು ಶಾಪಿಂಗ್ ಆಯಿತು. ಎಷ್ಟು 29,000 ಆಯಿತು. ಬಟ್ಟೆ ಯಾವುದೆಲ್ಲ ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ, ಇವರು ನೋಡಿ, ಇವರ ಮುಖ ನೋಡಿ, ತೋರಿಸಿ ನಿಮ್ಮ ಮುಖ. ಅಳ್ತಾ ಇದ್ದಾರೆ. ನನಗೆ ನಾನು ಒಂದು ಬಟ್ಟೆ ಕೂಡ ತಗೊಳ್ಳಿಲ್ಲ. ಎಲ್ಲ ಅಮ್ಮನಿಗೆ, ಫ್ಲವಿಟನಿಗೆ, ಇವರಿಗೆ, ಮಕ್ಕಳಿಗೆ, ಪಜ್ಜುಗೆ ಹಾಗೂ ಅಮ್ಮನ ಒಂದು ಫ್ರೆಂಡಿಗೆ ಇಷ್ಟ, ಮತ್ತೆ ಅಪ್ಪನಿಗೆ, ಡ್ಯಾಡಿಗೆ ಇಷ್ಟ ಮಾತ್ರ ನಾನು ತಗೊಂಡಿದ್ದೇನೆ. ಮತ್ತೆ ಬೇರೆ ಬಟ್ಟೆ ಅಂದರೆ ಸಾರಿ ಅದೆಲ್ಲ ತಗೊಳ್ಳಿಕ್ಕೆ ಹೋದರೆ ಅದು ಅಂದರೆ ಫುಲ್ ಸೆಟ್ ತಗೊಳ್ಬೇಕಲ್ವಾ, ಯಾರು ಅಷ್ಟು ಉಡೋದಿಲ್ಲ. ಅಂದರೆ ಡಿಸೈನ್ ಒಂದೇ ಇರುತ್ತೆ, ಕಲರ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಮ್ಮದರಲ್ಲಿ ನಾನು ಮತ್ತು ಅಮ್ಮ ಇರೋದು ಸಾರಿ ಉಡೋದು. ಹೆಚ್ಚಂದರೆ ಸೋನಿಯವರಿದ್ದಾರೆ, ಆದರೆ ಅಷ್ಟು ಒಂದು ಬಂಡಲಲ್ಲಿ 12 ಹಾಗೆಲ್ಲ ಬರುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಸಾರಿ ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಮತ್ತು ಉಳಿದದೆಲ್ಲ ತೊಗೊಂಡ್ರು. ನೆಕ್ಸ್ಟು ಎಂತ ಹೇಳಲಿಕ್ಕೆ ಹೋದೆ, ಇನ್ನು ಇವಾಗ ಊಟಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ನಾವು, ನಮ್ಮ ಹೋಟೆಲಲ್ಲೇ ಇದ್ದೀವಿ. ಯಾವುದು ಹೋಟೆಲ್? ಲೇಕ್ ಗ್ರ್ಯಾಂಡ್. ಹಾಗೆ ಏನಂತ ಹೇಳಲಿಕ್ಕೆ ಹೋದೆ, ನಾನು ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಏನಾದರೂ ತಿನ್ನೋದಂತ ಹೇಳಿ. ನಾನು ಹೇಳಿದಾಗ ಇಲ್ಲಿ ನಮಗೆ ಏನು ಕೂಡ ಊಟ ಮಾಡಲಿಕ್ಕೆ ಮನಸ್ಸೇ ಆಗಲ್ಲ, ಕೇವಲ ನೀರು ಕುಡಿದೇ ಜೀವನ ಸಾಗಿಸೋಣ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಊಟ ಮಾಡಿ ಆದಮೇಲೆ ಸಿಗ್ತೀನಿ ಮಾತಾಡಲಿಕ್ಕೆ. ಬಾಯ್. ಮಧ್ಯಾಹ್ನಕ್ಕೆ ನಾವಿಲ್ಲಿ ವೆಜ್ ಊಟನೇ ತೊಗೊಂಡು ಬಂದಿದ್ವಿ, ಹಾಗೂ ಎಗ್ ಬುರ್ಜಿ ಕೂಡ. ನಾನು ಚಪಾತಿ ತೊಗೊಂಡಿದ್ದೆ, ಚಪಾತಿಯೊಂದಿಗೆ ಎಗ್ ಬುರ್ಜಿ ನಾನು ತೊಗೊಂಡಿದ್ದೆ, ಹಾಗೂ ವೆಜ್ ಊಟ ಎಲ್ಲರಿಗೂ. ನೈಟಿಗೆ ನಾವು ವಿಲೇಜ್ ರೆಸ್ಟೋರೆಂಟಿಗೆ ಹೋಗ್ತೀವಿ. ಅದರದ್ದು ನಾನು ಫುಲ್ಲು ಹಾಕಿದ್ದೀನಿ ಮೊದಲೇ ವಿಡಿಯೋ, ಹಾಗಾಗಿ ನೈಟ್ ನಾನು ಏನು ತೋರಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಏನಾಗುತ್ತೆ ಅದನ್ನು ನಾವು ನೋಡೋಣ. ಓಕೆ, ಇವಾಗ ನಾವು ಇವತ್ತು ನಮ್ಮದು ಲಾಸ್ಟ್ ಡೇ ಇಲ್ಲಿ, ಹಾಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಉಂಟು. ನೋಡ್ಬೋದು ಎಕ್ಸ್ಟ್ರಾ ಲಗೇಜ್ ಎಲ್ಲ ಬಂದಿದೆ, ನಿನ್ನೆಲ್ಲ ತಗೊಂಡಿದ್ದೆಲ್ಲ. ಹಾಗಾಗಿ ಪ್ಲೇನಲ್ಲಿ ಅಂದರೆ
ಇಷ್ಟೇ ಅಂತ ತಗೊಂಡೋಗ್ಲಿಕ್ಕೆ ಉಂಟು, ಜಾಸ್ತಿ ನಾವು ತಗೊಂಡೋಗ್ಲಿಕ್ಕಿಲ್ಲ. ಒಬ್ರಿಗೆ ಎಷ್ಟು 15 kg ಚೆಕ್-ಇನ್ ಮತ್ತೆ 7 kg ಲಗೇಜ್. 7 kg ಹ್ಯಾಂಡ್ ಬ್ಯಾಗ್ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗುದು 7 kg, ಹಾಗೂ ಚೆಕ್-ಇನ್ ಅಂದ್ರೆ ಹಿಂದ್ಗಡೆ ಹಾಕ್ತಾರೆ ನೋಡಿ ಪ್ಲೇನ್ ಅಲ್ಲಿ ಚೆಕ್-ಇನ್ ಲ್ಯಾಗೇಜ್ ಅಂತ ಹೇಳ್ತೇವೆ, ಅದು 15 kg ಇರ್ಬೇಕು ಒಬ್ರಿಗೆ. ಆ ರೀತಿ ನಾವು ಇವಾಗ 4 ಮೆಂಬರ್ಸ್ ಇದ್ದೀವಲ್ವಾ, ನಾವಂದ್ರೆ ನಮ್ದೇ ಲಗೇಜ್ ಇತ್ತು, ಇನ್ನು ಎಕ್ಸ್ಟ್ರಾ ಈ ಲಗೇಜ್ ಉಂಟು, ಅದನ್ನೆಲ್ಲ ಇವಾಗ ಸರಿಯಾಗಿ ಒಬ್ಬರಿಗೆ ಹಂಚಬೇಕು. ಒಮ್ಮೆಲೆ ಜಾಸ್ತಿ ಇದೆ ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಬೀಳುತ್ತೆ, ಹಾಗಾಗಿ ಎಕ್ಸ್ಟ್ರಾ ಚಾರ್ಜಸ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಹಾಗೆ ನೋಡ್ಬೇಕು ಎಷ್ಟಾಗುತ್ತೆ ಅಂತ ಹೇಳಿ. 88 kg ಇರ್ಬೇಕು. ಹೌದು, 4 ಮೆಂಬರ್ಸ್ಗೆ ನಮ್ದೀಗ ಟೋಟಲ್ ಆಗಿ 88 kg ಇರ್ಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ನಾವು ಅದಕ್ಕೆ ಶುಲ್ಕವನ್ನು ಕಟ್ಟಬೇಕು. ಅಮ್ಮ ಕಟ್ತಾರೆ, ಅಮ್ಮನ್ ಜಾಸ್ತಿ ಇರೋದು. ಇಲ್ಲಿ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾರೆ. ನನ್ನದಿಲ್ಲ, ನಾನು ಬೇಡ ಅಂತೆಲ್ಲ ಹೇಳಿದ್ದು ಎಲ್ಲ. ಹೌದಾ ಹೌದಾ ಹೌದಾ, ನೋಡಿ 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 ಅಂತ ತುಂಬಾ ತಕೊಂಡಿದ್ದಾರೆ. ನಾನು ಸ್ವಲ್ಪ ತಕೊಂಡದ್ದು. ಹೌದು. 3 ಟಾಪ್. ಲೆಗಿನ್ಸ್ ಎಲ್ಲ ಯಾರ್ದು? ಅದು ಪ್ಲೈಟನಿಗೆ ನನಗೆ ಅಂತ ಇಲ್ಲ. ಮತ್ತೆ ಅದು ಇನ್ನೊಂದು ನಿಮ್ಮ ಫ್ರೆಂಡಿಗೆ ಯಾರ್ದು? ಹೇಳಿ ಹೇಳಿ ಈಗ ಹೇಳಿ. ಅದೆಲ್ಲ ತೆಳ್ಳಗೆ ಅವ್ರದ್ದೆಲ್ಲ ತೆಳ್ಳಗೆ. ದಪ್ಪದು ತಕೊಳ್ಳಿಲ್ಲ. ಓಕೆ, ನಾವಿವಾಗ ಕೂತ್ಕೊಂಡು ಬೇಗನೆ ಎಲ್ಲ ಪ್ಯಾಕ್ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಒಬ್ಬರು ವಿವರ್ ಇದ್ದಾರೆ, ಸಬ್ಸ್ಕ್ರೈಬರ್, ಹಾಗೂ ನಮ್ಮ ರಿಲೇಟಿವ್ ಕೂಡ ಅವರು. ಹಾಗೆ ಅವರು ಬರ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದರು. ಸೂರತಲ್ಲೇ ಇರೋದವರು. ಅವರಿಗೆ ಗೊತ್ತಿರಲಿಲ್ಲ ನಾನು ಸೂರತಲ್ಲಿ ಇದ್ದೀನಂತ ಹೇಳಿ. ಇವಾಗ ಜಸ್ಟ್ ಅವರಿಗೆ ಗೊತ್ತಾಯಿತು, ಹಾಗಾಗಿ ಬೇಗನೆ ಪಾಪ ಅವರು ಬಂದರು. ಸ್ವಲ್ಪ ಹೊತ್ತಲ್ಲಿ ನಮಗೆ ಹೋಗಲಿಕ್ಕೆ ಕೂಡ ಉಂಟು, ಫ್ಲೈಟಿಗೆ ಲೇಟ್ ಆಗುತ್ತೆ, ಆದರೂ ಅವರು ಅಷ್ಟು ದೂರದಿಂದ ವಿಸಿಟ್ ಮಾಡಲಿಕ್ಕೆ ಬಂದರು. ಖುಷಿ ಆಯಿತು ನಮಗೆ ತುಂಬ. ಓಕೆ, ಇವಾಗ ಸೀದಾ ಇಲ್ಲಿಂದ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ಅವತ್ತು ನಾವು ಬರುವ ದಿನ ಏರ್ಪೋರ್ಟಿಂದ ಇಬ್ಬರು ರಿಕ್ಷಾದವರು, ಆಟೋದವರು ನಮಗೆ ಕರ್ಕೊಂಡು ಬಂದರು ನೋಡಿ. ಅವರೇ ನಂಬರ್ ಕೊಟ್ಟಿದ್ದರು, ಹೇಳಿದರು ವಾಪಸ್ ಹೋಗುವಾಗ ಕೂಡ ನಮ್ಮನ್ನು ಪ್ಲೀಸ್ ಕರೀರಿ, ಬಾಡಿಗೆಲ್ಲ ಇಲ್ಲಿ ಇವಾಗ ತುಂಬ ಕಮ್ಮಿ ಸಿಗುತ್ತಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡ್ ಅವರನ್ನೇ ಕಾಲ್ ಮಾಡಿದರು, ಅವರೇ ಬಂದಿದ್ದಾರೆ. ಇವಾಗ ನೋಡಿ ಬಂತು ಸೂರತ್ ಏರ್ಪೋರ್ಟ್. ಅವತ್ತು ಫಸ್ಟ್ ಟೈಮ್ ಹೋಗುವಾಗ ಇದಕ್ಕೆ ಯಾವುದಕ್ಕೆ ಏರ್ಪೋರ್ಟಿಗೆ ತುಂಬ ದಗದಗ ಆಗ್ತಾಯಿತ್ತು. ಆದರೆ ಈ ಸಲ ಅಷ್ಟು ಹೆದರಿಕೆ ಏನು ಕೂಡ ಇಲ್ಲ ನನಗೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದೆ. ಓಕೆ, ಏರ್ಪೋರ್ಟ್ ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ತಪ್ಪು ಮಾಡಿದ್ವಿ. ಅವಸರದಲ್ಲಿ ಊಟ ಮಾಡಲಿಲ್ಲ. ನಮಗಂತೂ ಹಸಿವಾಗೋದಿಲ್ಲ, ಆದರೆ ಅಮ್ಮನಿಗೆ ನಾವು ಏನಾದರೂ ಕೊಡಬೇಕಿತ್ತು ಅಥವಾ ಫ್ರೂಟ್ಸ್ ಏನಾದರೂ ತೊಗೊಂಡು ಬರಬೇಕಿತ್ತು. ಯಾಕೆಂದರೆ ಅವರಿಗೆ ಅಲ್ಲಿ ಹಸಿವಿಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ 5 ಗಂಟೆಗೆ ನಮಗೆ ಫ್ಲೈಟ್ 1 ಗಂಟೆ ಲೇಟಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಿಲೇ ಆಗುತ್ತೆ ಅಂದರೆ 6 o'clock ಬರುತ್ತೆ ಅಂತೇಳಿ. ಹಾಗಾಗಿ ಅವರಿಗೆ ಪಾಪ ನಿಜವಾಗ್ಲೂ ಹಸಿವಾಗ್ಬೋದು. ಫ್ರೂಟ್ಸ್ ಏನೋ ತಂದಿದ್ರೆ ಅವರು ಖಂಡಿತವಾಗ್ಲೂ ತಿಂತಾಯಿದ್ರು. ಆದರೆ ನಾವು ಅವಸರದಲ್ಲಿ ಮರೆತು ಹೋದ್ವಿ. ಆದರೆ ನಮಗೆ ಸ್ವೀಟ್ ಕೊಟ್ಟಿದ್ರಲ್ವ ನಮ್ಮ ವ್ಯೂವರ್ಸ್, ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ವಿ ಹಸಿವಿಗೆ. ನಾವು ಇಲ್ದಿದ್ರೆ ಮನೆಗೆ ಹೋಗಿ ಎಲ್ಲರೊಂದಿಗೆ ತಿನ್ನಬೇಕಂತ ಎನಿಸಿದ್ವಿ. ಚೆನ್ನಾಗಿದೆ. ಐಕದಾಗಿ ನಂಗೆ ಅಮ್ಮನ ರಿಲೇಟಿವ್ ತಂದು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಕಾಲದಿದೆ ನಾವು ಫ್ಲಾವಿಯಾ ಅಂತ ಹೇಳಿ. ತುಂಬ ಥ್ಯಾಂಕ್ಸ್. ನೋಡಿ ಈ ರೀತಿ ಇದೆ ನೋಡಿ. ಓಕೆ, ನಮ್ಮ ಫ್ಲೈಟ್ 5 ಗಂಟೆಗೆ, ಅದಕ್ಕಿಂತ ಮೊದಲೇ 4 ಗಂಟೆಗೆ ನಾವು ಕೂತ್ಕೊಂಡಿದ್ದು ಬಂದು. ನೆಕ್ಸ್ಟ್ ಇನ್ನೊಂದು ಏನಂದರೆ 1 ಗಂಟೆ ಲೇಟೇ ಆಯಿತು, ಅಂದರೆ 6 ಗಂಟೆಗೆ ಬಂತು ಫ್ಲೈಟ್. ಹಾಗಾಗಿ ತುಂಬ ಹೊತ್ತು ನಾವು ಏರ್ಪೋರ್ಟಲ್ಲಿ ಕೂತ್ಕೊಳ್ಬೇಕಾಯಿತು. ನಿಜವಾಗ್ಲೂ ನಮಗೆ ಇವತ್ತು ಸಾಕಾಗಿ ಹೋಗಿತ್ತು. ಯಾವುದಾದ್ರೂ ವೆಯ್ಟ್ ಮಾಡಿ ಕೂತ್ಕೊಳ್ಳೋದಂದರೆ ಎಷ್ಟು ಕಷ್ಟ ಅಲ್ವಾ. ಓಕೆ, ಇವಾಗ ಹೋಗ್ತಾ ಇದ್ದೀವಿ ನಾವು. ಇವತ್ತಿನ ಎಕ್ಸ್ಪೀರಿಯನ್ಸ್ ಮತ್ತೊಮ್ಮೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸಂಜೆ ಆಗಿದೆ. ಸಂಜೆ ಅಂದರೆ ನಾನು ಅವತ್ತು ಕೂಡ ಹೇಳಿದ್ದೆ, ಸ್ವಲ್ಪ ಮೋಡ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಯಾರಿಗೆ ಹೋಗಲಿಕ್ಕೆ ಆಗಲ್ಲ ನೋಡಿ, ಅವ್ರ ಜೊತೆ ಇವತ್ತು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ನಾನು ಫುಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಅಷ್ಟೊಂದು ಹೆದರಿಕೆ ಆಗಲಿಲ್ಲ. ಸ್ವಲ್ಪ ಫ್ಲೈಟ್ ಮೇಲೆ ಹೋಗೋಕೆ ಸ್ವಲ್ಪ ದಗ್ಗಂತಾಗತ್ತೆ, ಬಿಟ್ಟರೆ ಮತ್ತೇನೂ ಅಷ್ಟಾಗಲಿಲ್ಲ. ನೋಡಿ ಇವಾಗ ಮೇಲೆ ಹೋಗ್ತಾ ಉಂಟು. ಸೂರ್ಯ ಕೂಡ ಮುಳುಗಲಿಕ್ಕೆ ರೆಡಿ ಆಗಿದ್ದಾನೆ. ಸೂಪರಾಗಿತ್ತು ಮಾತ್ರ ಹೊರಗಡೆಯ ಸೀನರಿ. ಓಕೆ, ಇನ್ನೂ ಕೂಡ ಸ್ವಲ್ಪ ಫ್ಲೈಟ್ ಮೇಲೆ ಹೋಗಲಿ, ಆಮೇಲೆ ಕರೆಕ್ಟಾಗಿ ನಿಮಗೆ ಸೀನರಿ ತೋರಿಸ್ತೀನಿ ನಾನು. ಅಷ್ಟು ತನಕ ಫ್ಲೈಟ್ ಲೈಫಲ್ಲಿ ಏನಾಗ್ತಾ ಉಂಟು ಅದನ್ನು ನಾವು ನೋಡ್ಕೊಂಡು ಬರೋಣ.
ಫೆರಿಯಲ್ಲಿದ್ದೀವಿ. ಇದು ನಮ್ಮ ಲಾಸ್ಟ್ ಕ್ರಾಸಿಂಗ್ ಡೇ. ನಾವು ನಮ್ಮ ರೂಮಿಗೆ ರೆಸಾರ್ಟಿಗೆ ಹೋಗಬೇಕಾದ್ರೆ ನಾವು ಒಂದು ಫೆರಿ ಕ್ರಾಸ್ ಮಾಡಿ ಹೋಗಬೇಕಿತ್ತು, ಯಾಕಂದರೆ ನಾವು ಐಲ್ಯಾಂಡಲ್ಲಿ ಇರೋದು. ಸೊ ಇದು ನಮ್ಮ ಲಾಸ್ಟ್ ಜರ್ನಿ ಫೆರಿಯಲ್ಲಿ. ಇಲ್ಲಿಂದ ನಾವು ಸೀದಾ ಗೋವಾಕ್ಕೆ ಹೋಗ್ತೀವಿ, ಮೇನ್ ಸ್ಟೇಷನ್ಗೆ. ಅಲ್ಲಿಂದ ಬಸ್ ಇಟ್ಕೊಂಡು ಮಡ್ಗಾಂವ್ ಸ್ಟೇಷನ್ಗೆ ಹೋಗ್ತೀವಿ. ಓಕೆ, ಅವಳು ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಫ್ಲೈಟ್ ಇವಾಗ ಮೇಲೆ ಬಂದಿದೆ. ಎಷ್ಟು ಚೆನ್ನಾಗಿದೆ ಮೋಡ ನೋಡಿ. ಇದನ್ನು ನಿಜವಾಗ್ಲೂ ಯಾರು ಕೂಡ ಮಿಸ್ ಮಾಡಬಾರ್ದು. ಡೈಲಿ ಹೋಗೋರಿಗೆ ಇದು ನಾರ್ಮಲ್ ಆಗಿರ್ಬೋದು, ಆದರೆ ಸುಮಾರು ಜನ ಹೋಗಿರಲ್ಲ. ಅಂಥವ್ರಿಗೆ ಯಾವ ರೀತಿ ಕಾಣುತ್ತೆ ಮೇಲ್ಗಡೆ ಅಂತ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಚಂದ್ರನು ಬೆಳಗಲು ಸೂರ್ಯನು ಮುಳುಗಲಬೇಕು, ಈ ಕ್ಷಣ ಏತಕ್ಕೂ ಮೆಲ್ಲಗೆ ಹೋದರೆ ಸಾಕು. ನನಗೆಲ್ಲ ನಾನೇ ತುಸುಗು ತುಟಿಯಲ್ಲಿ ಈ ಹೃದಯದ ಪರದಾಟವು ಇಂದು ನನಗೆ ಸಾಕಾಗಿದೆ. ತೊಂದು ಮಾತಿಗಿಂತ ಒಂದು ನೆನಪೆ ಚಂದ. ನಾವು ಲ್ಯಾಂಡ್ ಆಗುವಾಗ ನೋಡ್ಬೋದು ನೀವು, ಫುಲ್ ಕತ್ತಲೆ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಲ್ಯಾಂಡ್ ಆಗ್ತದೆ ಪ್ಲೇನ್. ಓಕೆ, ನಾವಿನ್ನು ಬೆಳಗಾವಿ ಏರ್ಪೋರ್ಟಿಗೆ ಬಂದ್ವಿ. ಓಕೆ, ಇವಾಗ ನಾವು ಹೇಗೂ ಬೆಳಗಾವಿ ಮುಟ್ಟಿದ್ವಿ. ಅಂದರೆ ಫುಲ್ ಲೇಟ್ ಆಯಿತು ಫ್ಲೈಟ್ ನಮ್ಮದು. 1 ಗಂಟೆ ನಾವು ಹಿಂದೆ, ಯಾಕೆಂದರೆ 5:30ಗೆ ಬರಬೇಕಿದ್ದು. 7ಗೆ ನಾವು 6:30ಗೆ ಬಂದಿದೆ. 7 ಹತ್ರ ಆಗಿದೆಲ್ಲ ನನಗೆ. 6:30ಗೆ ಬಿಟ್ಟಿದೆ. ಅಂದರೆ ಅಷ್ಟು ಲೇಟ್ ಆಗಿದೆ. 1 ಗಂಟೆ ಆಚೀಚೆ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ಬೆಳಗಾವಿಯಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಊಟ ಎಲ್ಲನೂ ಆಗಬೇಕು ನಮ್ಮದು, ಫುಲ್ ಫ್ರೆಶ್ ಆಗಿ ಆಮೇಲೆ ಊಟ ಎಲ್ಲ ಮಾಡೋದಂತ ಹೇಳಿ ನೋಡೋಣ ಮುಂದೆ ಇವತ್ತು ಏನೆಲ್ಲ ಆಗುತ್ತೆ ನಮ್ಮ ಜೊತೆ ಅಂತ ಹೇಳಿ. ಓಕೆ, ಈಗ ನಾವು ಎಲ್ಲ ಜರ್ನಿ ಎಲ್ಲ ಮಾಡಿ ಮನೆಗೆ ತಲುಪಿದ್ವಿ. ಗೋವಾದಿಂದ ವಾಪಸ್ ಬಂದ್ವಿ. ಖುಷಿ ಆಗ್ತಿದ್ಯಾ? ಆಗ್ತಾ ಉಂಟು, ಆಗ್ತಾ ಇಲ್ಲ, ಎರಡು ಮಿಕ್ಸ್. ಯಾಕಂದ್ರೆ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಅದಕ್ಕೆ ಖುಷಿ ಆಗ್ತಾ ಉಂಟು. ಅವರ ಮನೆಗೆ ಹೋಗ್ಲಿಲ್ಲ, ಅದಕ್ಕೆ ಖುಷಿ ಆಗ್ತಾ ಇಲ್ಲ ಅಲ್ವಾ? ಹಾಗೆ ಇವತ್ತು ಎಷ್ಟೊತ್ತಿಗೆ ರೀಚ್ ಆದ್ವಿ ನಾವು? 9 ಅಲ್ಲ, 9:40ಗೆ ಇಲ್ಲಿ ಮನೆಗೆ ರೀಚ್ ಆದ್ವಿ. 3 ಜನ ಕೂಡ ನಾವು ಆಟೋ ಮಾಡಿ ಬಂದದ್ದು. ಸೊ ಮ್ಯಾಂಗ್ಳೂರು ಸೆಂಟ್ರಲ್ ಅಲ್ಲಿ ನಾವು ಇಳಿದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಸೊ ಆಯ್ತು, ನಮ್ಮ ಜರ್ನಿ ಎಲ್ಲ ಆಯ್ತು. ಇಲ್ಲಿ ರೆಡಿ. ಅಪ್ಪ ಮನೆಗೆ ಬರುವಾಗ ಅಪ್ಪ ಚಿಕನ್ ಕರಿ ಮತ್ತೆ ಚಿಕನ್ ಸುಕ್ಕ ಮಾಡಿಟ್ಟಿದ್ರು. ಬಂದು ಊಟ ಮಾಡಿ ಮಲಗಲಿಲ್ಲ. ಊಟ ಮಾಡಿ ಆಯ್ತು, ಫ್ರೆಶ್ ಅಪ್ ಆಗಿ ಎಲ್ಲ ಊಟ ಎಲ್ಲ ಆಯ್ತು. ಎಲ್ರು ನನ್ನೆಲ್ಲ ಫ್ರೆಂಡ್ಸ್ ಎಲ್ಲ ಅವರವರ ಮನೆಗೆ ರೀಚ್ ಆದ್ರು ಸೇಫ್ಲಿ. ಸೊ ಈ 2 ಕೋತಿಗಳನ್ನು ಬಿಟ್ಟು ಮತ್ತೆಲ್ರು ಅವರವರ ಮನೆಗೆ ಹೋದ್ರು. ಇವರಿಬ್ರು ಹೋಗ್ಲಿಲ್ಲ. मस्त जोक मारा रे या हंस रे हलकट हंस ಅಂದ್ರೆ ಅವರಿಗೆ ಅವರ ಮನೆಯೆಲ್ಲ ದೂರ ಇದೆ, ಅದಕ್ಕೋಸ್ಕರ ಇಲ್ಲೇ ಅವರ ಕಂಫರ್ಟೇಬಲ್ ಜಾಗ ಇನ್ನೊಂದು ಮನೆ ಅಲ್ವಾ.
ಹಾಗೆ ಹಾಗೆ ಗಂಟೆ ಎಷ್ಟಾಯ್ತು? 12 ಗಂಟೆ ಆಯ್ತು. ಊಟ ಎಲ್ಲ ಆಗಿ ಈಗ ಸ್ವಲ್ಪ ಫ್ರೆಂಡ್ಸ್ ಅಲ್ಲ ಪಟಂಗ ಹೊಡಿತಿದ್ದೀವಿ, ಗೋವಾದೆಲ್ಲ ಫೋಟೋಸ್ ಎಲ್ಲ ನೋಡ್ತಾ ಇದ್ದೀವಿ. ಮತ್ತೆ ನಮ್ಗೋಸ್ಕರ ಕಾಯ್ತಾ ಇದ್ದಾರೆ ನಮ್ಮ 2 ಹುಡುಗರು. ನಾವಿಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಆಗಿತ್ತಂತೆ. 4 ಜನ ಹುಡುಗರು ಮಾತ್ರ ಇದ್ರು. ಈಗ ನಾನು ಬಂದು ಸೇರಿದೆ. ಆದ್ರೂ ಬೋರ್ ಆಗ್ತದೆ. ಅಣ್ಣ, ಗುಂಡಿ, ಅಮ್ಮ, ರಾಯ್ ಯಾರಿಲ್ಲದೆ, ಒಬ್ರು ಮನೆಯಲ್ಲಿ ಇಲ್ಲದಿದ್ರು ತುಂಬಾ ಬೋರ್ ಆಗತ್ತೆ ಮನೆಯಲ್ಲಿ. ಸೊ ಆಯ್ತು, ಸೇಫ್ ಆಗಿ ಹೋದ್ವಿ, ಸೇಫ್ ಆಗಿ ಬಂದ್ವಿ ಗೋವಾದಿಂದ. ಮತ್ತೆ ಆಯ್ತು, ಎಂತ ಇಲ್ಲ ಅಲ್ಲ ಇನ್ನು, ಎಂತ ಇಲ್ಲಲ್ಲ. ಸೊ ಈ ನಮ್ಮ ಗೋವಾದ ವ್ಲಾಗ್ ಅನ್ನ ನಾವು ಇಲ್ಲೇ ಎಂಡ್ ಮಾಡ್ತಿದೀವಿ. ನಮ್ದೊಂದು ಚಿಕ್ಕ ಟ್ರೈ ಅಷ್ಟೇ. ಅಂದ್ರೆ ನಿಮ್ಗೆ ಗೋವಾ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತೆ ನಮ್ದು ಇಂಡಸ್ಟ್ರಿಯಲ್ ಟೂರ್, ಸ್ಟಡಿ ಟೂರ್ ಹೇಗಿತ್ತು ಅಂತ ತೋರಿಸ್ಲಿಕ್ಕೆ. ಸೊ ಈ ಗೋವಾದ ವ್ಲಾಗ್ ಅನ್ನು ನಾವು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಈ ಸಲ ನಾವು ನವರತ್ನ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇದ್ವಿ. ಫಸ್ಟಿಗೆ ನಾನು ನಿಮಗೆ ರೂಮ್ ಟೂರ್ ಏನು ಕೂಡ ಮಾಡಲಿಲ್ಲ. ಹೋಗಿದ್ದು ಸ್ವಲ್ಪ ಫ್ರೆಶ್ ಆದ್ವಿ ಹಾಗೂ ಸೀದಾ ನಾವು ಊಟಕ್ಕೆ ಬಂದ್ವಿ. ಯಾಕಂತ ನಿಮಗೆ ಗೊತ್ತುಂಟು ರೀಸನ್, ಫುಲ್ ಹಸಿವಾಗಿದೆ ನಮಗೆ. ಇಲ್ಲಿ ನವರತ್ನ ಹೋಟೆಲಲ್ಲೇ ನಿಮಗೆ ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಉಂಟು, ಅಲ್ಲೇ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ಬೆಳಗಾವಿಯಲ್ಲಿ ಎಲ್ಲಿ ಮಾತ್ರ ಸೂಪರಾಗಿತ್ತು ಎಲ್ಲನೂ ಈ ಹೋಟೆಲಿದ್ದು. ತುಂಬ ಇಷ್ಟ ಆಯ್ತು ನಮಗೆ ಫುಡ್. ಓಕೆ, ನೆಕ್ಸ್ಟ್ ರೂಮು ಎಲ್ಲ ಹೇಗಿತ್ತು ಹಾಗೆ ಹೀಗೆ ಎಲ್ಲವನ್ನು ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಗಟ್ಟಿ ಊಟ ಮಾಡಿ ಫುಲ್ ಟಯರ್ಡ್ ಆಗಿದೆ, ಮಲಗಿಬಿಡ್ತೀವಿ ಅಂತ ಹೇಳಿ ಹೋಗಿ ನಾವು ತಾಲಿ ತರಿಸಿದ್ವಿ. ನಾನು ಫಿಶ್ ತಾಲಿ ತರಿಸಿದ್ದೆ, ತುಂಬ ಚೆನ್ನಾಗಿತ್ತು. ಎಷ್ಟು ವೆರೈಟಿ ಇತ್ತು. ಫಿಶ್ ಇತ್ತು, ಫಿಶ್ ಸಾಂಬಾರಿತ್ತು, ಅದಕ್ಕೊಂದು ಸೂಪ್, ಇದು ರಸಮ್ ರೀತಿ ಕೊಟ್ಟಿದ್ದರು, ಹಾಗೂ ಫಿಶ್ ಫ್ರೈ ಇತ್ತು. ನೆಕ್ಸ್ಟ್ ರೈಸ್ ಹಾಗೂ ಒಂದು ರೊಟ್ಟಿ, ತಂದೂರಿ ರೊಟ್ಟಿ ಇತ್ತು. ತುಂಬ ಚೆನ್ನಾಗಿತ್ತು. ಹಾಯ್, ಹಲೋ. ಓಕೆ, ಇವತ್ತು ನಾವು ಬೆಳಗಾವಿ ರೂಮಲ್ಲಿ ಇದ್ದೀವಿ. ಈ ರೂಮು ಎಷ್ಟು 4 ಮೆಂಬರ್ಸ್ಗೆ ಒಂದು ರೂಮ್ ಕೊಟ್ಟಿದ್ದಾರೆ. AC ರೂಮೇ. 1000 ಎಷ್ಟು 1700. ವೈಫೈ ಇಲ್ಲ. ಓಕೆ ರೂಮ್ ಗೊತ್ತಾಯ್ತಲ್ಲ. ಅರ್ಜೆಂಟಲ್ಲಿ ನಿಮಗೆ ಒಂದಿನಕ್ಕೆ ನಿಲ್ಲೋದಾದ್ರೆ ಈ ರೂಮಲ್ಲಿ ನಿಲ್ಬೋದು. ಕೆಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ನಿಮ್ಗೆ ಬೇಕಿದೆ ಆದ್ರೆ. ಹಾಗೂ ಬೇರೆ ಏನು ಕೂಡ ಇಲ್ಲ, ಫುಡ್ ಎಲ್ಲ ಏನಿಲ್ಲ, ಹಾಗೂ ಪಾರ್ಕಿಂಗ್ ಕೂಡ ಇಲ್ಲ ಇಲ್ಲಿ. ಫುಡ್ ಅಂದ್ರೆ ಬ್ರೇಕ್ಫಾಸ್ಟ್ ಮತ್ತೆ ಹೋಟೆಲ್ ಇಲ್ಲಿ ನಿಮ್ಗೆ ಒಳಗಡೆ ಎಂತ ಕೂಡ ಸರ್ವಿಂಗ್ ಅದು ಇದು ಏನು ಕೂಡ ಇಲ್ಲ. ಕೇವಲ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ನಿಮ್ಗೆ ಸಂಜೆಗೆ ಅಥವಾ ಮಧ್ಯಾಹ್ನಕ್ಕೆಲ್ಲ ಲಂಚ್ಗೆ ಅಲ್ಲಿಗೆ ಹೋಗ್ಬೋದು. ಅವರದ್ದು ರೂಫ್ ಟಾಪ್ ಅಲ್ಲಿ ಕೂಡ ಇದೆ ಫ್ಯಾಮಿಲಿಗೆ ಬೇಕಿದ್ರೆ. ಮತ್ತೆ ಬೇರೆ ಫೆಸಿಲಿಟಿ ಜಾಸ್ತಿ ಇಲ್ಲ, ಆದ್ರೆ ಕಮ್ಮಿ ರೇಟ್ ಅಲ್ವಾ. ಕಮ್ಮಿ ರೇಟ್ ಅಲ್ಲಿ 4 ಜನ ಒಂದು ರೂಮ್ ಅಲ್ಲಿ ನಿಲ್ಬಹುದು. 1700 ಅಂದ್ರೆ ಪರವಾಗಿಲ್ಲ. ಈ ರೂಮ್ ಚೆನ್ನಾಗಿದೆ. ಬೇಕಿದ್ರೆ ಯಾರಿಗಾದ್ರೂ ಬಜೆಟ್ ಅಲ್ಲಿ ರೂಮ್ ಎಲ್ಲ ಬೇಕಿದೆ ಅಂತ ಆದ್ರೆ ನಾನು ಇದರದ್ದು ನಿಮ್ಗೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೆಳಗಾವಿ ಬರುವವರಿಗೆ ಇದು ರೂಮು ಬೆಸ್ಟ್ ಇದೆ, ಪರವಾಗಿಲ್ಲ. ನಾವಿಲ್ಲಿಂದ ಬ್ರೇಕ್ಫಾಸ್ಟ್ಗೆ ಹೊರಟಿದ್ದೀವಿ. ಈ ಡ್ರೆಸ್ ನಾನು ಹಾಕಿದ್ದೀನಿ. ಹಾಗೂ ಆದ್ರೆ ಇವತ್ತೇ ಹೋಗೋದು, ಇಲ್ದ್ರೆ ಒಂದಿನ ನಿಂತು ಹೋಗೋದು. ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಓಕೆ, ಈ ಡ್ರೆಸ್ ಹಾಕಿದ್ದೀನಿ. ಇದರ ಲಿಂಕ್ ಏನಾದರೂ ಬೇಕಿದೆ ಆದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆ, ಇವಾಗ ನಾವು ಬೆಳಗಾವಿ ತಿನಿಸು ಕಟ್ಟೆಗೆ ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಅಂದ್ರೆ ಇವಾಗ ನಿಜವಾಗ್ಲೂ ಹೇಳೋದಾದ್ರೆ ಈ ಟೈಮಲ್ಲಿ ಎಲ್ಲ ಶಾಪ್ಸ್ ಓಪನ್ ಇರಲ್ಲ. ನಾನು ನೋಡಿದ ಪ್ರಕಾರ, ನನಗೆ ಗೊತ್ತಿದ್ದ ಪ್ರಕಾರ ಸಂಜೆ ಎಲ್ಲ ಶಾಪ್ಸ್ ಓಪನ್ ಆಗೋದು. ಆದ್ರೆ ಬ್ರೇಕ್ಫಾಸ್ಟ್ ಕೆಲವು ಸ್ಟಾಲ್ ಅಲ್ಲಿ ಓಪನ್ ಇರುತ್ತೆ ಇವಾಗ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿ ಬಂದವರಿಗೆ ಯಾರಿಗಾದ್ರೂ
ಗೊತ್ತಾಗುತ್ತೆ ಅಲ್ಲಿ ಏನು ಸಿಗುತ್ತೆ ಏನು ಅಂತ ಹೇಳಿ, ಹಾಗೂ ಎಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಒಳ್ಳೇದು ಅಂತ ಹೇಳಿ ನೋಡೋಣ ಅಲ್ಲಿ ಯಾವ ರೀತಿ ಇದೆ ಬ್ರೇಕ್ಫಾಸ್ಟ್ ಅಂತ ಹೇಳಿ. ಹೋಗೋಣ ಬನ್ನಿ. ನಮ್ಮ ಜೊತೆ ಅಮ್ಮ ಕೂಡ ಕೂತ್ಕೊಂಡಿದ್ದಾರೆ, ಹಾಗೂ ಇವನು ಲಂಬು ಕೂಡ ಕೂತ್ಕೊಂಡಿದ್ದಾನೆ, ಹಾಗೂ ನಮ್ಮ ಡ್ರೈವರ್ ಕೂಡ ಕೂತ್ಕೊಂಡಿದ್ದಾರೆ. ಓಕೆ, ಇದುವೇ ಬೆಳಗಾವಿಯ ತಿನಿಸುಕಟ್ಟೆ, ಕಾವು ಕಟ್ಟ ಕೂಡ ಹೇಳ್ತಾರೆ ಇದಕ್ಕೆ. ಇಲ್ಲಿ ನಿಮಗೆ ಸೂಪರ್ ಬ್ರೇಕ್ಫಾಸ್ಟ್ ಸಿಗುತ್ತೆ. ಇದರ ಫುಲ್ ನಾನು ಒಂದು ರೆಸಿಪಿ ಚಾನಲಲ್ಲಿ ಫುಲ್ ಇದರದ್ದು ರಿವ್ಯೂ ನಾನು ತೋರಿಸಿದ್ದೀನಿ. ಹಾಗಾಗಿ ಯಾರಾದರೂ ನೋಡಲಿಲ್ಲದಿದ್ದರೆ ಖಂಡಿತವಾಗ್ಲೂ ನನ್ನ ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿಯಲ್ಲಿ ಇದನ್ನು ನೋಡ್ಬೋದು ನೀವು. ಏನೆಲ್ಲ ಸಿಗುತ್ತೆ, ಹೇಗಿದೆ ಎಲ್ಲವನ್ನು ನಾನು ಕಂಪ್ಲೀಟಾಗಿ ಅಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ ಇದು ಕೂಡ, ಚಟ್ನಿ ತುಂಬಾ ಚೆನ್ನಾಗಿದೆ ಇದು. ಓಕೆ, ಇವತ್ತು ನಾವು ಹೊರಡ್ತಾ ಇದ್ವಿ, ನಾನೀಗ ಹೇಳಿದ ಹಾಗೆ ಪ್ಯಾಕಿಂಗ್ ನಡೀತಾ ಉಂಟು ನೋಡಿ. ಎಲ್ಲರದ್ದು ಪ್ಯಾಕಿಂಗ್ ನಡೀತಾ ಉಂಟು. ಅಮ್ಮ ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲರ ಬಟ್ಟೆ. ನಾನು ಕೂಡ ಈಗ ಸ್ವಲ್ಪ ಹೊತ್ತಲ್ಲೆಲ್ಲ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇವಾಗ. ನಂದು ವೈರ್ಲೆಸ್ ಮೈಕ್ ಒಂದಿತ್ತು, ಅದು ಹಾಳಾಯಿತು. ರಾಯ್ಸ್ಟನ್ ಹಾಳು ಮಾಡಿ ಹಾಕಿದ್ದದನ್ನು. ಇವಾಗ ನಾನಿದು ವೈರ್ ಮೈಕ್ ಇಟ್ಕೊಂಡು ಎಲ್ಲ ಕಡೆ ತಿರುಗಬೇಕು. ಎಲ್ಲ ಹಾಳು ಮಾಡಿ ಹಾಕ್ತಾನೆ ಅವನು. ಎಲ್ಲಿದ್ದಾನೆ ನೋಡಿ. ಅಮ್ಮನಿಗೆ ತುಂಬಾ ಉಪದ್ರ ಕೊಟ್ಟಿದ್ದಾನಂತೆ. ಅವನಿಗೆ ಅದಕ್ಕೆ ಊರಿಗೆ ಬರ್ಲಿ ಅವನು, ಅಲ್ಲಿ ಕೋಲ್ ತಗೊಂಡು ಬಡಿಯಲಿಕ್ಕೆ ಉಂಟಂತೆ ಅವನಿಗೆ. ಇಲ್ಲಿ ಅವರಿಗೆ ಕೋಲ್ ಸಿಗೋದಿಲ್ಲ ಅಂತೆ, ಅಲ್ಲಿ ಇವರಲ್ಲಿ ಮಾತ್ರ ಸಿಗೋದಂತೆ. ಓಕೆ, ಇವಾಗ ಇಲ್ಲಿಂದ ಹೊರಡ್ತೀವಿ. ಓಕೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಹೋಗ್ತಾ ಇದ್ವಿ ಮನೆಗೆ. ಮುಂದೆ ಏನಾಯಿತು, ಅವರಿಗೆ ಸರ್ಪ್ರೈಸ್ ಸಿಗ್ತಾ ಅಥವಾ ನಾವು ಫ್ಲಾಪ್ ಆದ್ವಿಯಾ ಅಥವಾ ಮುಂದೆ ಎಲ್ಲೆಲ್ಲ ಹೋದ್ವಿ, ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಶೇರ್ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.